ಮೂಟಿಗೆ ಮಠದ ಪೂಜ್ಯರ 100ನೇ ಲಿಂಗೈಕ್ಯ ಶತಮಾನೋತ್ಸವ ಕಾರ್ಯಕ್ರಮ ಕಳೆದ 2 ದಿನಗಳಿಂದ ಬಹಳಷ್ಟು ಅರ್ಥಪೂರ್ಣವಾಗಿ ವಿಜೃಂಭಣೆಯಾಗಿ ಇವತ್ತು ದಿವಸ ನಡೀತಾ ಬಂದಿದೆ. ಇವತ್ತು ಪ್ರಪ್ರಥಮವಾಗಿ ನಾನು ತಿಳ್ಕೊಂಡಿದ್ದಂತ ಇವತ್ತು ಲಿಂಗೈಕ್ಯ ಶ್ರೀ ಚನ್ನಬಸವ ಶಿವಯೋಗಿಗಳು ಪದ್ಮನಾಭ ಶಿವಯೋಗಿಗಳಿಗೆ ಆಶೀರ್ವಾದ ಮಾಡಿದಂಥವ್ರು. ಅವರ ಒಂದು ಲಿಂಗೈಕ್ಯ ಶತಮಾನೋತ್ಸವ ನಡೀತಾ ಇದೆ. ಪದ್ಮನಾಭ ಶಿವಯೋಗಿಗಳು ಇವತ್ತೊಂದು ದಿವಸ ಒಂದು ಶಿಕ್ಷಣದ ದಾಸೋಹವನ್ನು ಮಾಡಿದಂಥವ್ರು. ಅಂತ ಶ್ರೇಷ್ಠ ಪೂಜರಿಗೆ ಇವತ್ತೊಂದು ದಿವಸ ಇಲ್ಲಿಯ ಶ್ರೀಗಳು ಇವತ್ತು ವಿನಿಮಯ ಅನುಗ್ರಹನಾಮ ನೀಡಿದವರು ಅಂತ ಹೇಳಿ ತಿಳ್ಕೊಂಡು ಬಹಳ ಅತ್ಯಂತ ಸಂತೋಷ ಇವತ್ತೊಂದು ದಿವಸ ನಮಗಾಗಿದೆ. ಇವತ್ತು ನಾವು ನೋಡ್ತಾ ಇರುವಂತಹದ್ದು ನಮ್ಮ ದೇಶದಲ್ಲಿ ಇವತ್ತು ಬಹಳ ಪ್ರಸ್ತುತ ಇದೆ. ಏನು ಈ ಕಾರ್ಯಕ್ರಮವನ್ನ ಏನು ಲಿಂಗೈಕ್ಯ ಶತಮಾನೋತ್ಸವನ ಆಚರಣೆ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಸಾಮರಸ್ಯದ ಸಮಾಜೋತ್ಸವನ ಆಚರಣೆ ಮಾಡುವಂತಹದ್ದು ಇವತ್ತು ಭಗವಾನ್ ಬುದ್ಧರು ಹೇಳಿದಂಥದ್ದು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಬಸವಾದಿ ಶರಣರು ಇವತ್ತು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನ್ನ ಅನುಭವ ಮಂಟಪದ ಮೂಲಕ ಎಲ್ಲರನ್ನ ಒಗ್ಗೂಡಿಸಿ ಇವತ್ತು ದಿವಸ ಕಾಯಕ ಸಮುದಾಯಗಳು ಸಣ್ಣ ಸಣ್ಣ ಸಮುದಾಯಗಳನ್ನ ಸೂಳೆ ಸಂಕವನ್ನು ಹಿಡ್ಕೊಂಡು ಇವತ್ತು ದಿವಸ ಸಣ್ಣ ಸಣ್ಣ ಕುಂಬಾರ ಇವತ್ತು ಉಪ್ಪಾರ ಇವತ್ತು ಅಂಬಿಗರು ಎಲ್ಲವನ್ನ ಮಾದಾರ ಚೆನ್ನೈಯವ್ರನ್ನ ಹೀಗೆ ಇದು ಮಾಡಿಕೊಂಡು ಒಂದು ಶ್ರೇಷ್ಠವಾದಂತಹ ಪಾರ್ಲಿಮೆಂಟ್ ಅನುಭವ ಮಂಟಪ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅಂತ ಅದರ ಮೂಲಕ ಇವತ್ತು ಸಮಾಜದಲ್ಲಿ ಸಾಮರಸ್ಯ ಇರಬೇಕು, ಸಮಾನತೆ ಇರಬೇಕು ಅಂತ ಕನಸನ್ನು ಕಂಡಂತವ್ರು ಅಂತ ಒಂದು ಶ್ರೇಷ್ಠ ಸಿದ್ಧಾಂತವನ್ನ ಕೊಟ್ಟು ಚಿಂತನೆ ಕೊಟ್ಟು ಇವತ್ತು ವಚನಗಳ ಮೂಲಕ ಆಡು ಭಾಷೆಯಲ್ಲಿ ಕನ್ನಡದಲ್ಲಿ ಜನರಿಗೆ ತಲುಪಿಸುವ ಮೂಲಕ ಯಾವ ಸಮಾಜ ಇವತ್ತು ಸಹ ನಾವು ಇವತ್ತು 21ನೇ ಶತಮಾನದಲ್ಲಿದ್ದೀವಿ. 12ನೇ ಶತಮಾನದಲ್ಲಿ ಎಷ್ಟು ಕ್ಲಿಷ್ಟಕರವಾದ ಸಮಯ ಇತ್ತು. ಸಮಾನತೆ ಬಗ್ಗೆ, ಅನಿಷ್ಟ ಪದ್ಧತಿಗಳ ಬಗ್ಗೆ, ಮೂಢನಂಬಿಕೆಗಳ ಬಗ್ಗೆ, ಅಂತರ್ಜಾತೀಯ ವಿವಾಹಗಳ ಬಗ್ಗೆ ಮಾತನಾಡೋದೇ ಅಂದ್ರೆ ಇವತ್ತು ಸಹ ಒಂದು ನಾನೇನಿಸ್ತೀನಿ ಅದು ಕನಸಿನಲ್ಲಿ ಕೂಡ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಇವತ್ತು 12ನೇ ಶತಮಾನದಲ್ಲಿ ಚಿಂತನೆ ಮಾಡಿದಂಥವ್ರು ಇವತ್ತು ಕೂಡ ನಾವು ಮರ್ಯಾದೆ ಹತ್ಯೆ ನೋಡ್ತೀವಿ. ಇವತ್ತು ಕೂಡ ನೋಡ್ತೀವಿ ನಾವು. ಹೀಗಾಗಿ ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕು ಅಂತ ಬಸವಾದಿ ಶರಣರು ಇವತ್ತು ನಾವು ವೇದಿಕೆ ಮೇಲೆ ಇಲ್ಲೇ ಇದ್ದಾರೆ. ನಮ್ಮ ಶಿರಟ್ಟಿಯ ಫಕೀರೇಶ್ವರ ಸಂಸ್ಥಾನ ಮಠದ ಪರಮ ಪೂಜ್ಯರು. ನಾನು ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಬಹುಶಃ ಭಾವರಸ್ಯ ಅಂತ ಭಾವೈಕ್ಯತೆ ಕಳೆದು ಅಲ್ಲಿ ನಾವು ಕಾಣ್ತೀವಿ. ನಮ್ಮ ಕನ್ನಡದವ್ರು ಇದ್ದಾರೆ. ನೀವು ಬಣ್ಣು 10 ನಿಮಿಷ ನಿಮ್ಗೆ ಸಮಯ ಕೊಟ್ಟಿದ್ರು. ಬಹುಶಃ ನಮ್ಗೆ ಕಟ್ ಮಾಡಿ ನಿಮಗೆ 10 ನಿಮಿಷ ಕೊಟ್ಟರೆ ಜಾಸ್ತಿ ಕೊಟ್ಟಿದ್ರೆ ಅದು ಸೂಕ್ತವಾಗಿರ್ತಿತ್ತು. JS ಪಾಟೀಲ್ ಬಹಳ ಸುಂದರವಾಗಿ ಮಾತಾಡ್ತಾರೆ. ಇನ್ನೂ ಬಹಳಷ್ಟು ಜನ ಇವತ್ತು ಸಹ ನಾವು ಇಲ್ಲೆಲ್ಲ ವೇದಿಕೆ ಮೇಲೆ ಕೂತಿದಾರಲ್ಲ, ನಾವು ರಾಜಕೀಯ ಭಾಷಣ ಮಾಡ್ಬೋದು. ಆದ್ರೆ ಅವ್ರು ಬಹಳ ಸುಂದರವಾಗಿ ಸಾಮರಸ್ಯದ ಬಗ್ಗೆ, ಶರಣರ ಬಗ್ಗೆ, ಸಂತರ ಬಗ್ಗೆ, ಸೂಫಿ ಸಂತರ ಬಗ್ಗೆ ಬಹಳ ಒಂದು ಅಥಾರಿಟಿ ಇದರಿಂದ ಒಂದು ಬಹಳ ಒಂದು ಪ್ರತಿಪಾದನೆ ಮಾಡಲಿಕ್ಕೆ ಇವತ್ತು ಸಹ ಎಲ್ಲರೂ ಕೂಡ 5 ಜನ ಸನ್ಮಾನಿತರಿದ್ದಾರೆ, ಪರಮ ಪೂಜ್ಯರಿದ್ದಾರೆ, ತಮ್ಮದೇ ಆದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಬಸವಣ್ಣವ್ರ ಅಣ್ಣ ಬಸವಣ್ಣವ್ರ ಇವತ್ತು ದಿವಸ ನಾವು ನಮ್ಮ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ವಿ. ಬಹುಶಃ ಅಣ್ಣ ಬಸವಣ್ಣವರು ಇಡೀ ಭಾರತ ದೇಶದ ಸಾಂಸ್ಕೃತಿಕ ನಾಯಕ. ಯಾವಾಗ ಈ ಸುಂದರ ಸಮಾಜ ನಿರ್ಮಾಣ ಆಗ್ತದೆ, ಸಾಮರಸ್ಯದ ಸಮಾಜೋತ್ಸವ ಆಗ್ತದೆ ಅಂದ್ರೆ ಇವತ್ತು ಇಡೀ ಭಾರತ ದೇಶ ಇವತ್ತು ದಿವಸ ಯಾವಾಗ ಬಸವ ತತ್ವಗಳನ್ನ ಇವತ್ತು ದಿವಸ ಪರಮ ಪೂಜ್ಯ ಸಂತರ ಇವತ್ತು ದಿವಸ ಸೂಫಿ ಸಂತರ ಅವರ ಸಿದ್ಧಾಂತಗಳನ್ನು ಒಪ್ಕೊಳ್ತೀವಿ, ಅವಾಗ ಒಂದು ಇವತ್ತು ದಿವಸ ಬಸವ ಭಾರತ ಆಗ್ತದೆ, ಒಂದು ಸುಂದರವಾದ ಸಮಾಜ ಇವತ್ತು ದಿವಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ಒಂದ್ ಕಡೆ ನಾವು ಈ 12ನೇ ಶತಮಾನದ ಏನು ಶರಣರು ಮಾಡಿದಂತ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಅನುಭವ ಮಂಟಪದ ಪರಿಕಲ್ಪನೆ ಏನಿತ್ತು, ಅದರ ಮುಖಾಂತರ ಧರ್ಮದ ಲಿಂಗಾಯತ ಧರ್ಮದ ಸ್ಥಾಪನೆಯನ್ನು ಮಾಡಿದ್ರು.
ಬಹಳ ಸರಳ ವಿಧಾನದಲ್ಲಿ ಇವತ್ತು ಸಹ ಎಲ್ಲರನ್ನ ತೆಗೆದುಕೊಂಡು ಹೋಗುವಂತ ಒಂದು ಸಿದ್ಧಾಂತ ಅದಾಗಿತ್ತು ಲಿಂಗಾಯತ ಸಿದ್ಧಾಂತ. ಜೆ.ಎಸ್. ಪಾಟೀಲ್ ನನಗಿಂತ ಬಹಳ ಚೆನ್ನಾಗಿ ಹೇಳ್ತಾರೆ ಇವತ್ತು. ಕಂದಗಲ್ ಅವ್ರು ಏನು ಕಡಿಮೆ ಇಲ್ಲ, ಅವ್ರು ಬಸವಣ್ಣವ್ರ ನನಗಿಂತ ಜಾಸ್ತಿ ಇವತ್ತು ಹೇಳ್ತಾರೆ. ಕಲ್ಯಾಣ ಕ್ರಾಂತಿ ನಂತರ ಇವತ್ತು ನಾವು ಚದುರವಾಗಿ ಹೋದ್ವಿ. ಇವತ್ತು ಬಹಳಷ್ಟು ಬಸವಣ್ಣವ್ರನ್ನ ಇವತ್ತು ನಾವು ಇಡೀ ಪ್ರಪಂಚಕ್ಕೆ ಇವತ್ತು ಸಹ ಪರಿಚಯಿಸಲಾಗಬೇಕಾಗಿತ್ತು. ಕಾರ್ಲ್ ಮಾರ್ಕ್ಸ್ 16ನೇ ಶತಮಾನದಲ್ಲಿ ನನ್ನ ಮುನ್ಸಿಪಲ್ಟಿಗೆ ಅವರು ತಮ್ಮ ಚಾರ್ಟರ್ ಕೊಡ್ತಾರೆ. ಅಂದ್ರೆ ಡಿಗ್ನಿಟಿ ಟು ಲೇಬರ್, ಅಂದ್ರೆ ಕಾಯಕ ಸಮುದಾಯಗಳಿಗೆ ಗೌರವ, ಕೂಲಿ ಮಾಡೋರ್ಗೂ ಕೂಡ ಗೌರವ ಕಳಿಸ್ಬೇಕು, ಕಸ ಗುಡ್ಗೋರ್ಗೂ ಕೂಡ ಕಳಿಸ್ಬೇಕು. 12ನೇ ಶತಮಾನದಲ್ಲಿ ಸೂಳೆ ಸಂಘಕ್ಕೂ ಕೂಡ ಗೌರವ ಕೊಟ್ಟಂತ ಸಮಾಜ ಇದೆ, ಸಿದ್ಧಾಂತ ಇದೆ. ಅದು ಏನಾಯ್ತು ಇವತ್ತು ಸಹ ನಮ್ಮ 12ನೇ ಶತಮಾನದ ನಂತರ ಏನು ಕಲ್ಯಾಣ ಕ್ರಾಂತಿ ಆಯ್ತು. ಇವತ್ತು ಬಸವಣ್ಣನವರ ಬಸವಾದಿ ಶರಣರ ಚಿಂತನೆಗಳು, ಅನುಭವ ಮಟ್ಟದ ಪರಿಕಲ್ಪನೆಗಳು ಕೇವಲ ಉತ್ತರ ಕರ್ನಾಟಕದಲ್ಲಿ, ಭಾಗಶಃ ಮಹಾರಾಷ್ಟ್ರದಲ್ಲಿ ಉಳಿತು. ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕಾಗಿದೆ, ಪ್ರಪಂಚದಿಂದ ಗೊತ್ತಾಯ್ತು. ಅಂಬೇಡ್ಕರ್ ಅವರು ಹೇಳ್ತಾರೆ, ನನಗೆ ಬಸವಣ್ಣವ್ರ ಬಗ್ಗೆ ಮೊದಲೇ ತಿಳಿದಿದ್ರೆ ನಾ ಇನ್ನಷ್ಟು ಶ್ರೇಷ್ಠವಾದಂತಹ ಸಂವಿಧಾನ ಬರೀತಿದ್ದೆ ಅಂತೇಳಿ. ಬಸವಣ್ಣವ್ರು ಏನ್ ಹೇಳಿದ್ದಾರೆ ಅವತ್ತು ಭಾರತ ದೇಶದ ಸಂವಿಧಾನದಲ್ಲಿದೆ. ಬಸವಣ್ಣವರ ಸಿದ್ಧಾಂತಗಳಿಗೆ, ಬಸವಾದಿ ಶರಣರ ಸಿದ್ಧಾಂತಗಳಿಗೆ, ನಮ್ಮ ಸಂವಿಧಾನಗಳಿಗೆ ಏನು ವ್ಯತ್ಯಾಸ ಇದೆ? ಎರಡು ಒಂದೇ ಹೊತ್ತು. ಕಾರ್ಲ್ ಮಾರ್ಕ್ಸ್ ಕೇವಲ ಕಾಯಕದಿಂದ ನೀವು ಗಳಿಸ್ರಿ, ದುಡಿರಿ, ನೀವು ತಿಂದ್ರಿ ಅಂತ ಹೇಳಿದ್ರು. ಬಸವಾದಿ ಶರಣರು ಒಂದು ಹಂತ ಮುಂದೆ ಹೋಗಿ ನೀವು ದುಡಿರಿ, ನೀವು ಗಳಿಸ್ರಿ, ಅದ್ರ ಜೊತೆಗೆ ನೀವು ಗಳಿಸಿದಂತ ಒಂದು ಭಾಗವನ್ನ ಸಮಾಜಕ್ಕೆ ಕೊಡ್ರಿ, ದಾಸೋಹ ಮಾಡ್ರಿ ಅಂತ ಹೇಳಿ 12ನೇ ಶತಮಾನದಲ್ಲಿ. ಹೀಗೆ ಅನೇಕ ಸಂತರು, ಸೂಫಿ ಸಂತರು, ಜೈನ ಮುನಿಗಳು, ನಮ್ಮ ಅನೇಕ ದರ್ಗಾದ, ಇವತ್ತು ನಮ್ಮಲ್ಲಿ ಆಶಿಂಪಿ ದರ್ಗಾ ಇದೆ, ಇವತ್ತು ಅನೇಕ ದರ್ಗಾಗಳು ಕೂಡ ಅದೇ ಕೆಲಸವನ್ನು ಮಾಡಿದ್ದಾರೆ, ಸಾಮರಸ್ಯವನ್ನು ಮಾಡುವಂತ. ರಾಜಕೀಯವಾಗಿ ನಾವೇನೋ ಒಂದ್ ಸ್ವಲ್ಪ ವಿಭಜನೆ ಮಾಡಕ್ ಹೋಗ್ತೀವಿ, ನಮ್ಮ ರಾಜಕೀಯ ಲಾಭಕ್ಕಾಗಿ ರಾಜಕೀಯ ಭಾಷಣ ಮಾಡಕ್ ಹೋಗುದಿಲ್ಲ, ಇದು ಸಂದರ್ಭನೂ ಅಲ್ಲ. ಆದ್ರೆ ಅದು ಭಾರತ ದೇಶಕ್ಕೆ, ಇಡೀ ಜಗತ್ತಿಗೆ ಬೇಕಾಗಿರುವಂತಹದ್ದು ಶಾಂತಿ, ಸುಂದರ ಸಮಾಜ ನಿರ್ಮಾಣ, ಸಾಮರಸ್ಯ ಬೇಕಾಗಿದೆ. ಎಲ್ಲಾ ಕಡೆ ನೋಡ್ತಾ ಇದ್ದೀವಿ, ಏನು ಜಗತ್ತಿನಲ್ಲಿ ನಡೀತಾ ಇದೆ ನೋಡಿದೀವಿ, ಭಾರತ ದೇಶದಲ್ಲಿ ಏನ್ ನಡೀತಾ ಇದೆ ನೋಡಿದೀವಿ. ಈ ಸಂದರ್ಭದಲ್ಲಿ ಬಹಳ ಪ್ರಸ್ತುತ ಇವತ್ತು ದಿವಸ ಏನು ತಾವು ಸಾಮರಸ್ಯದ ಸಮಾಜೋತ್ಸವವನ್ನು ಹಮ್ಮಿಕೊಂಡಿದ್ರಿ ಬೋಡ್ಗಿ ಮಠದ ಹತ್ತುಗಳಿಗೆ, ನೀವು ಸೂಕ್ತವಾದಂತ ಒಂದು ವಿಚಾರವನ್ನ ಇವತ್ತು ದಿವಸ ಎಲ್ಲರಿಗೂ ಒಳಗೊಂಡಂತ ಒಂದು ವಿಷಯದ ಮೇಲೆ ಇವತ್ತು ದಿವಸ ತಾವು ಕೊಡ್ತಾ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾನು ಜಾಸ್ತಿ ಮಾತನಾಡಕ್ಕೆ ಹೋಗಿದ್ರೆ ಇನ್ನೂ ಅನೇಕರು ಜೆ.ಎಸ್. ಪಾಟೀಲ್ ಮಾತಾಡ್ಲಿಕ್ಕೆ ಅಂತ ಅವರೆಲ್ಲರ ಮಾತುಗಳನ್ನು ಕೇಳಬೇಕಾಗಿದೆ, ಪೂಜ್ಯ ಶ್ರೀಗಳ ಮಾತುಗಳನ್ನು ಕೇಳಬೇಕಾಗಿದೆ. ಬೋಟಿಗೆ ಮಠ ಸ್ವಾಮಿಗಳು ನಮ್ಮ ಮೇಲೆ ಬಹಳ ಪ್ರೀತಿ. ನಾವು ಲಿಂಗಾಯತ ಹೋರಾಟ ಮಾಡೋ ಸಂದರ್ಭದಲ್ಲಿ ನಮ್ಮ ಕೂಡ ಯಾವಾಗಲೂ ಕೂಡ ಅವರಿದ್ರು. ಇವತ್ತು ನಾ ಬರ್ದಿದ್ರ ನಂದೇನು ಅವ್ರು ಮಾತಾಡೋದು ಬಿಡ್ತಿದ್ರು, ಹೀಗೆ ಬಿಟ್ಟಿದ್ರ ಅಂತ ನಾನು. ಯಾಕಂದ್ರ ಅವ್ರ ಕಲ್ಯಾಣ ಮಂಟಪದ ಉದ್ಘಾಟನೆಗೆ ನಾವು ಬರ್ಬೇಕಾಗಿತ್ತು, ಯಾವುದೋ ಒಂದು ಕಾರಣ ಬರಕ್ ಆಗ್ಲಿಲ್ಲ. ಅದ್ರ ಮ್ಯಾಗ ಸ್ವಾಮಿಗಳು ನಮ್ಮ ಮ್ಯಾಗ ಭಾಷೆ ಇಟ್ಕೊಂಡಿದ್ರು. ಕಾರಣಾಂತರ ಬರ್ಲಿಕ್ಕೆ ಆಗಿಲ್ಲ. ಇವತ್ತೇನು ಬರ್ದಿದ್ರೆ ಹೇಳಿದ್ರು, ನಾನು ನೀವು ಬರೋಕ್ಕಿಂತ ಮಧ್ಯಾಹ್ನ ಎಲ್ಲ ಹೇಳಿದ್ರು, ನಾವು ಹೋಗ್ಲಿಕ್ಕಿದ್ರೆ ಅವ್ರು ನನ್ನ ಕೂಡ ಮಾತಾಡೋದಿಲ್ಲಪ್ಪ, ನನ್ನ ಕಡೆ ದೂರ ಮಾಡೋದು, ನಾನು ಪೂರ್ಣ ತಗೋದ್ರು ಹೋಗ್ತೀವಿ. ಅಥಣಿ ಒಂದು ಸುಕ್ಷೇತ್ರ ಇದು. ಇಲ್ಲಿ ಮುರುಗೇಂದ್ರ ಮಹಾಸ್ವಾಮಿಗಳು ಶ್ರೇಷ್ಠವಾದಂತ ಸ್ವಾಮಿ. ಇವತ್ತು ನಮ್ಮ ಮಾಜಿ ಸಿರ್ಸಗಿಲಿಂಗ ರಾಜರಿಗೆ ತಮ್ಮ ಸಂಸ್ಥಾನದ ದಾನವನ್ನು ಇವತ್ತು ಸಹ ಸಮಾಜಕ್ಕೆ ಕೊಡ್ಬೇಕಾದ್ರೆ ಅದರಲ್ಲಿ ಪ್ರೇರಣೆ ಇವತ್ತು ಸಹ ಅಥಣಿಯ ಮುರುಗೇಂದ್ರ ಸ್ವಾಮಿಗಳು. ಯಾಕೆ ಲಿಂಗರಾಜ ಮಕ್ಕಳು ಅಂತ ಬರ್ಕೋತೀಯಪ್ಪ, ನೀವು ಸಮಾಜಕ್ಕೆ ಕೊಡ್ಬೇಕು. ಹಾನಗಲ್ ಕುಮಾರಸ್ವಾಮಿಗಳು, ಹಾನಗಲ್ ಕುಮಾರಸ್ವಾಮಿಗಳು ಮತ್ತು ಇವತ್ತು ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು, ಅವರು ಇವತ್ತು ದಿವಸ ಮಾರ್ಗದರ್ಶನ ಮಾಡಿರುವಂಥದ್ದು. ಇಂಥ ಒಂದು ಸುಕ್ಷೇತ್ರದಲ್ಲಿ ಇವತ್ತು ದಿವಸ ಮೋಟಗಿ ಮಠದ ಒಂದು ಪೂಜ್ಯರ ಒಂದು ಲಿಂಗೈಕ ಶತಮಾನೋತ್ಸವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಎಲ್ಲರನ್ನ ಕರೆಸಿ ಗೌರವಿಸಿದ್ರಿ. ಅವ್ರಿಗೆ ಸನ್ಮಾನವನ್ನು ಮಾಡಿದ್ರಿ ಅನೇಕ 5 ಜನರಿಗೆ. ಮತ್ತು ಎಲ್ಲ ಪೂಜ್ಯರನ್ನ ಇವತ್ತು ನಮ್ಮ ಫಕೀರೇಶ್ವರ ಮಹಾಸ್ವಾಮಿಗಳು ಅಂತವ್ರನ್ನ ಇವತ್ತು ದಿವಸ ಇಲ್ಲಿ ವೇದಿಕೆ ಮೇಲೆ ಕರೆಸಿದ್ರಿ. ಈಗ ಅಚ್ಚನಮಠ ಸಿರುವತ್ತು ಇಲ್ಲೇ ಇಡೀ ಊರಂತ ಇತಿಹಾಸ ಈ ಗ್ರಾಮಕ್ಕಿದೆ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ನಾನು ಪಾಲ್ಗೊಂಡಿದ್ದೀನಿ. ಇವತ್ತು ನಾನು ಇದನ್ನು ಮುಗಿಸಿ ನಾನು ಬೆಳಗಾವಿ ಹೋಗಿ ಹಾಲ್ಟ್ ಮಾಡಿ ನಾಳೆ ಬೆಳಗ್ಗೆ ಮತ್ತೆ ನಾನು ಬೆಂಗಳೂರಿಗೆ ಹೋಗಿ ನಾಳೆ ಒಂದು ಸಾಯಂಕಾಲ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದ್ದರಿಂದ ಅನಿವಾರ್ಯವಾಗಿ ಎಲ್ಲ ಪೂಜ್ಯ ಶ್ರೀಗಳ ಮತ್ತು ಸನ್ಮಾನಿತರ ಒಂದು ಪರವಾನಗಿಯನ್ನು ಪಡ್ಕೊಂಡು
ಯಾಕಂದ್ರೆ ಭಾಳ ಮಂದಿ ಬೈತಿರು ನಮ್ಮ ಇವ್ರು ರಾಜಕೀಯ ಮಂದಿ ಬರ್ತಾರ ಭಾಷಣ ಮಾಡ್ತಾರೆ ಕಡೆಯಾಗ ಹೋಗ್ಬಿಡ್ತಾರ ಅಂತ ಹೇಳಿ. ಇಲ್ಲ ಕನಕ ಸರ್ ಸತ್ಯ ಅದು ಗೊತ್ತೈತೆ. ನಮ್ಗೆ ಏನು ಬೈತಾರ ಒಟ್ಟರು ಅದಕ್ಕೆ ಎಷ್ಟೋ ಮಂದಿ ಸ್ವಾಮಿಗಳು ಈಗ ಮೊದಲು ಅವರು ಭಾಳ ಶಾಣೆಯಾಗ್ಯಾರ. ಅವ್ರೇನು ಮಾಡ್ತಾರೆ ಎಂ ಪಿ ಪಾಟ್ರೆ ನಾವು ಮೊದಲು ಮಾತಾಡ್ತೀವಿ ಆಮೇಲೆ ನೀವು ಮಾತಾಡ್ತಾರೆ. ಈಗ ಉಲ್ಟಾ ಚಲೋಗಿ ಜಸ್ಟ್ ಬರ್ರಿ ನಿಜವಾಗಿ ಹೇಳ್ತೀನಿ. ಈಗ ನಾವು ಮೊದಲು ಮಾತಾಡ್ತೀವಿ ಇನ್ನು ಆಡ್ತಾರೆ ಇದ್ರಾಗ ನಮ್ಗೆ ಹೊಸಪೇಟ್ನಾಗ ನಾವೆಲ್ಲ ಮಾತಾಡ್ತೀವಿ. ಅಬ್ಲೆ ಪಟ್ರೆ ಮೊದಲೇ ಒಂದು ತಾಸು ತಡ ಮಾಡಿ ಬಂದಿರಿ, ನಾವು ಮಾತಾಡ್ತೀವಿ, ನಾವು ಮಾತಾಡಿ ಹೋಗ್ತೀವಿ, ಆಮೇಲೆ ಮಾತಾಡ್ತೀವಿ. ಇರ್ತದೆ ರಾಜಕೀಯ ಜನ ಅಂದ್ರೆ ಒಂದು ಸ್ವಲ್ಪ ಈಗ ಅದೇ ಬರುತ್ತಿಗೆ ಎರಡು ಕಡೆ ಹಿಡಿದ್ರು ನಾವು ಹೊರವಾಡ ನಮ್ಮ ಪಕ್ಕದ ಅತನಿದು ಮತ್ತು ನಮ್ದು ಒಂದು ಬಾಂಧವ್ಯ ಭಾಳ ನಮ್ಮ ಮತಕ್ಷೇತ್ರ ಅತನಿ ಎರಡು ಬಾಜುನ. ಹೀಗಾಗಿ ಒಬ್ಬರಿಗೊಬ್ಬರು ಸಂಪೂರ್ಣ ಅನ್ವಾಡದಾಗ ನಿಲ್ಲಿಸಿದ್ರು, ಮತ್ತೊಂದು ಕಡೆ ನಿಲ್ಲಿಸಿದ್ರು. ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ಇವತ್ತು ಬಹಳ ಪ್ರಸ್ತುತವಾದಂಥದ್ದು ಈ ಸಮಾಜದಲ್ಲಿ ಇವತ್ತಿನ ದಿವಸ ಸಾಮರಸ್ಯ ಆಗಬೇಕು, ಸಾಮರಸ್ಯದ ಸಮಾಜೋತ್ಸವ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕಡೆ ಇವತ್ತು ದಿವಸ ನಡೆದು ಒಂದು ಏನು ಬಸವಾದಿ ಶರಣರು, ಪೂಪಿ ಸಂತರು, ಪೂಜ್ಯ ಶ್ರೀಗಳು ಇವತ್ತು ಎಲ್ಲರೂ ಕೂಡ ಏನು ಕನಸನ್ನು ಕಂಡಿದ್ರು, ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕು, ಒಂದು ಸುಂದರ ವಿಶ್ವ ಇವತ್ತು ದಿವಸ ನಮ್ಮ ಮುಂದಿರಬೇಕು, ಒಂದು ಸುಂದರ ಭಾರತವಾಗಿರಬೇಕು. ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡಿ ಒಂದು ತಮ್ಮ ಅಳಿಲ ಸೇವೆಯನ್ನು ಇವತ್ತು ದಿವಸ ನಾವು ಮಾಡೋಣ. ಆ ದಾರಿಯನ್ನು ಸ್ವಲ್ಪ ಆದರೂ ಕೂಡ ನಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಪರಮ ಪೂಜ್ಯ ಮೋಟಗಿ ಶ್ರೀಗಳಿಗೆ ನಾನು ನನ್ನನ್ನು ಕರೆಸಿ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಕರೆದು ಫಕೀರೇಶ್ವರ ಮಹಾಸ್ವಾಮಿಗಳ ಕಡೆ ನನಗೆ ಆಶೀರ್ವಾದ ಮಾಡಿದ್ರೆ ಮ್ಯಾಗ ಇನ್ನಷ್ಟು ಶಕ್ತಿ ಬರ್ತದೆ, ನನಗೆ ಇನ್ನಷ್ಟು ಶಕ್ತಿ ಬರ್ತದೆ. ಅದಕ್ಕೆ ಅವರ ಆಶೀರ್ವಾದದಿಂದ ಒಂದು ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡಲಿಕ್ಕೆ ಸಮಾಜದ ಸಲುವಾಗಿ, ನಾಡಿನ ಸಲುವಾಗಿ ಪ್ರಯತ್ನವನ್ನು ಮಾಡ್ತಿರೋ ಅನ್ನೋ ಪ್ರಾಮಾಣಿಕ ಮಾತುಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀವಿ. ಎಲ್ಲರಿಗೂ ಶರಣಾರ್ಥಿ. ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ತುಂಬಾ ಪ್ರಾಮಾಣಿಕವಾಗಿ ನಾನು ನೋಡಿ ಕಲ್ಯಾಣ ಮಂಟಪ, ಆ ಅನುಭವ ಮಂಟಪ ಏನಿದೆಯಲ್ಲ ಅದರ ಉದ್ಘಾಟನೆಗೆ ಬರಕ್ ಆಗ್ಲಿಲ್ಲ ಅನ್ನೋ ಮಾತುಗಳನ್ನ ತುಂಬಾ ಪ್ರೀತಿಯಿಂದ ಒಪ್ಕೊಳ್ಳೋದ್ರ ಜೊತೆಗೆ ಈ ಬಾರಿ ನಾನು ಮಿಸ್ ಮಾಡೋದೇ ಇಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಅದು ವಿಶೇಷ. ಅದಲ್ಲದೆ ಅವರು ಕರ್ನಾಟಕ ಸರ್ಕಾರದ ಪರವಾಗಿರ್ಬೋದು, ವೈಯಕ್ತಿಕವಾಗಿ ಅವರ ಪರವಾಗಿರ್ಬೋದು, ಅಥಣಿಯ ಮೋಟಗಿ ಮಠದ ಪರಮ ಪೂಜ್ಯರಿಗೆ ತಮ್ಮ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ, ಗುರುಗಳಿಂದ ಅವರ ಆಶೀರ್ವಾದವನ್ನು ಕೂಡ ಬೇಡ್ತಾ ಇದ್ದಾರೆ. ವಿಶೇಷವಾಗಿ ನಾನು ಮತ್ತೊಮ್ಮೆ ಡಾಕ್ಟರ್ ಬಿ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದಲ್ಲದೆ ಮತ್ತೊಂದು ಸಂತಸದ ವಿಚಾರ ಅಂತ ಹೇಳಿದ್ರೆ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರೆ, ಡಾಕ್ಟರ್ ಎಂ ಬಿ ಪಾಟೀಲ್ ಸರ್, ಒಂದೇ ಒಂದು ಕ್ಷಣ ಸರ್, ನಿಮಗೊಂದು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ನೀವು ನಾಳೆ ಒಂದು ಕಾರ್ಯಕ್ರಮ ಹೋಗ್ಬೇಕು ಅಂತ ಹೇಳಿದ್ರೆ ಅದು ನಮಗೆ ಸತ್ಯ ಎಲ್ಲ ಗೊತ್ತಾಗೋಗಿದೆ ಸರ್. ಯಾಕಂದ್ರೆ ಬೆಂಗಳೂರು ಪ್ರೆಸ್ ಕ್ಲಬ್ ನಿಮ್ಮನ್ನ ವಿಶೇಷವಾಗಿ ಗುರುತಿಸಿ ಅಷ್ಟು ಜನರ ಮಧ್ಯದಲ್ಲಿ ವರ್ಷದ ವ್ಯಕ್ತಿ ಅಂತ ಕೊಡೋದಿದೆಯಲ್ಲ ಸರ್, ನಿಜವಾಗ್ಲೂ ಸುಲಭದ ಮಾತಲ್ಲ. ಒಬ್ಬ ರಾಜಕೀಯ ವ್ಯಕ್ತಿಯನ್ನ ಅಂದ್ರೆ ಸರಿಸುಮಾರು 2800 ಸದಸ್ಯರಿರುವಂತಹ ಪ್ರೆಸ್ ಕ್ಲಬ್ ನಲ್ಲಿ ಒಂದು 10 ಜನ ಸಚಿವರ ಹೆಸರು ಹೋಗಿರುತ್ತೆ. ಅದಷ್ಟರ ಮಧ್ಯದಲ್ಲಿ ಸುಮಾರು 65ರಿಂದ 70% ಅಷ್ಟು ಜನ ನೀವೇ ಸರಿಯಾದ ವ್ಯಕ್ತಿ ಅಂತ ಹೇಳಿ ಆರಿಸೋದಿದೆಯಲ್ಲ ಸರ್, ಅದು ನಿಮ್ಮ ಮೌಲ್ಯ, ಅದು ನಿಮ್ಮ ವಿಶೇಷವಾದ ವ್ಯಕ್ತಿತ್ವ ಅಂತ ನಾವು ಅಂದ್ಕೊಳ್ತೀವಿ. ಹಾಗಾಗಿ ನಾಳೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಪ್ರಶಸ್ತಿ ಕೊಡ್ತಾರೆ. ಅದಕ್ಕಿಂತ ಮುಂಚೆಯೇ ಈ ವೇದಿಕೆಯಲ್ಲಿ ಗುರುಗಳ ಆಶೀರ್ವಾದ ಸಿಗ್ತಾ ಇದೆಯಲ್ಲ, ಅದು ನಿಮಗೆ ಮತ್ತಷ್ಟು ಭಗವಂತ ಶಕ್ತಿಯನ್ನು ತುಂಬಲಿ ಅಂತ ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಆ ವರ್ಷದ ವ್ಯಕ್ತಿ ಪ್ರಶಸ್ತಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತಾ ಇದೀವಿ. ನಿಮಗೆ ಭಗವಂತ ಸಹ ಒಳ್ಳೆಯ ಮಾಡಲಿ ಅಂತ ಕೂಡ ವೇದಿಕೆ ಮೂಲಕ ನಾವು ಆಶಿಸ್ತಾ ಇದೀವಿ. ಸಾಕಷ್ಟು ಕಾರ್ಯಕ್ರಮ ಇದೆ, ನೀವು ನಿರ್ಗಮಿಸಬೇಕಾಗಿದೆ. ಮತ್ತೊಮ್ಮೆ ನಾನು ಅಭಿವಂದಿಸ್ತಾ ಇದ್ದೀನಿ ಈ ವೇದಿಕೆಯಲ್ಲಿ. ಈ ಸಂದರ್ಭದಲ್ಲಿ ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಅವರಿಗೆ ವೇದಿಕೆಯಿಂದ ನಿರ್ಗಮಿಸೋದಕ್ಕೆ ನಾವು ಅನುವನ್ನು ಮಾಡಿಕೊಡ್ತಾ ಇದ್ದೀವಿ, ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ.